ಡಿ.ಕೆ. ಶಿವಕುಮಾರ್ ಏನೇ ಕಸರತ್ತು ಮಾಡ್ತಾ ಇದ್ರೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಮಾಡುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ವಾ? ನವೆಂಬರ್ ಕ್ರಾಂತಿನೂ ಆಗಲಿಲ್ಲ, ಸಂಕ್ರಾಂತಿಲೂ ಏನೂ ನಡೀಲಿಲ್ಲ. ನವೆಂಬರ್ ಕ್ರಾಂತಿನೂ ಆಗಲಿಲ್ಲ, ಸಂಕ್ರಾಂತಿಲಿ ಏನೋ ಕ್ರಾಂತಿ ಆಗಿಬಿಡುತ್ತೆ ಅಂದರೆ ಅದು ಆಗಲಿಲ್ಲ. ಬೇಸಿಕಲಿ ಇದನ್ನು ಗಮನಿಸ್ತಾ ಹೋದರೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಯಾವುದೇ ಬದಲಾವಣೆ ಮಾಡುವ ಇರಾದೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರನ್ನ CM ಮಾಡದೇ ಇದ್ದರೆ ದೊಡ್ಡ ಮಟ್ಟಕ್ಕೇನು ತೊಂದರೆ ಆಗಲಾರದು. ಒಬ್ಬರೇ ಡಿ.ಕೆ. ಶಿವಕುಮಾರ್ ಅವ್ರು ಸಮಾಧಾನ ಮಾಡಿಬಿಟ್ರೆ ಸಾಕಾಗಬಹುದೇನೋ. ಅಪ್ಪಿ ತಪ್ಪಿ ಸಿದ್ದರಾಮಯ್ಯನವ್ರನ್ನ ಇಳಿಸಿಬಿಟ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಎಮೋಷನಲ್ ಆಗಿ ಏನೋ ಇರಬಹುದು. ಕಾಂಗ್ರೆಸ್ ಹೈಕಮಾಂಡ್ಗೆ ಭಾವನಾತ್ಮಕವಾಗಿ ಪಕ್ಷದ ಕಷ್ಟ ಕಾಲದಲ್ಲಿ ಡಿ.ಕೆ. ಶಿವಕುಮಾರ್ ಸಹಾಯ ಮಾಡಿದರು, ಜೈಲಿಗೂ ಹೋದರು. ಗುಜರಾತ್ನ ಶಾಸಕರ ಕುದುರೆ ವ್ಯಾಪಾರ ತಡೆಯುವುದಕ್ಕೆ ಈಗಲ್ಟನ್ ರೆಸಾರ್ಟಲ್ಲಿ ಅವರಿಗೆ ಆಶ್ರಯ ಕೊಟ್ಟಿದ್ದರು, ತನ್ನ ಮೇಲೆ ಎಳ್ಕೊಂಡ್ರು. ED IT ರೇಡ್ಗಳಾಯಿತು ಇರಬಹುದು. ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದ್ರಪ್ಪ ಇವರು. ಆದರೆ ಇವತ್ತಿಗೆ ಆ ಸ್ಮರಣೆ ಇಟ್ಕೊಂಡೇನಾದರೂ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಗಾದಿಯಿಂದ ಇಳಿಸಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಆ ಗಾದಿಗೆ ಕೂರಿಸಿಬಿಟ್ಟರೆ ಬಣ ರಾಜಕಾರಣ ಆಗಬಹುದು, ಇಲ್ಲಿ ಒಂದಷ್ಟು ಒಡಕು ಉಂಟಾಗಬಹುದು. ಈ ಒಡಕು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಮೇಲೆ ಪ್ರತಿಫಲನವಾಗಬಹುದು. ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು. ಅಥವಾ ಅದು ಮೀರಿಬಿಟ್ರೆ, ಆ ಹದ್ದು ಮೀರಿದರೆ ಅದು ಇನ್ನೊಂದು ಕಡೆಗೆ ಸರ್ಕಾರವೇ ಬಿದ್ದು ಹೋಗಬಹುದು. ಇದು ನಾವು ಡಿ.ಕೆ. ಶಿವಕುಮಾರ್ ಅವರ ಎಮೋಷನಲ್ ಬಾಂಡಿಂಗ್ ಕಾರಣದಿಂದಾಗಿ ಆ ಹೆಜ್ಜೆ ಇಟ್ಟುಬಿಟ್ರೆ ಇಷ್ಟು ಡ್ಯಾಮೇಜ್ ನಾವು ತಡ್ಕೊಳ್ಬೇಕಾಗತ್ತೆ, ಅವಾಗ ಸಹಿಸಿಕೊಳ್ಳಬೇಕಾಗತ್ತೆ. ಜೊತೆಗೆ ಅನ್ವಾಂಟೆಡ್ ದೇಶಾದ್ಯಂತ ಇರ್ತಕ್ಕಂಥ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಒಂದು ಕಡೆ ಸೋತು ಸುಣ್ಣ ಆಗ್ತಿರಬೇಕಾದ್ರೆ ಇರೋ ಗಟ್ಟಿ ರಾಜ್ಯಗಳಲ್ಲಿ ತೆಲಂಗಾಣ, ಕರ್ನಾಟಕ ಇಂಥ ರಾಜ್ಯಗಳಲ್ಲಿ ನಾವೇ ಅಧ್ವಾನದ ಅರಗಿಣಿ ಆಗಿಬಿಟ್ರೆ ಗತಿ ಏನು? ಇಂಥ ಅಧ್ವಾನದ ಅರಗಿಣಿ ಆಗೋದು ನಮಗೆ ಬೇಕಾಗಿಲ್ಲ ಅಂಥೇಳಿ ಇದ್ದಿರಬಹುದು. ಈ ಕಾರಣಕ್ಕೆ ಏನಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ, ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಲಿಟ್ರಲಿ ಕಾಂಗ್ರೆಸ್ ಹೈಕಮಾಂಡ್ ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ. ಡಿ.ಕೆ. ಶಿವಕುಮಾರ್ ಪಟ್ಟಿ ಕೊಟ್ಬಿಡ್ತಾರೆ ಬೇಕಾದರೆ, KPCC ಅಧ್ಯಕ್ಷ ಆದಮೇಲೆ ನಾನೇನು ಮಾಡಿದ್ದೀನಿ, ಕರ್ನಾಟಕದ ಎಲೆಕ್ಷನಲ್ಲಿ ನಂದೇನು ಸಾಧನೆ ಇದೆ, ಎಷ್ಟು ಸೀಟ್ಗಳನ್ನು ನಾನು ಹೇಳ್ದವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀನಿ, ಪಾರ್ಟಿಗೆ ತೊಂದರೆ ಇದ್ದಾಗ ಟ್ರಬಲ್ ಶೂಟರ್ ಆಗಿ ಯಾವ್ಯಾವ ರಾಜ್ಯಗಳ ಸಮಸ್ಯೆ ಬಗೆಹರಿಸಿದ್ದೀನಿ, ನಿಮ್ಮ ಮೇಲೆ ಬಂದಂಥ ತೂಗತ್ತಿಯನ್ನು ನನ್ನ ನೆತ್ತಿಗೆ ನಾನು ಚುಚ್ಚಿಸ್ಕೊಂಡಿದ್ದೀನಿ. ಆ ಕತ್ತಿಯಿಂದ ನನ್ನ ಈ ಒಂದು ಎಲ್ಲ ಉಪಕಾರವನ್ನು, ನನ್ನೆಲ್ಲ ಈ ತ್ಯಾಗವನ್ನು, ಶ್ರಮವನ್ನು ನೀವು ಕಡೆಗಣಿಸಬಾರ್ದು ಅಂಥೇಳಿ ಈ ವಿಷಯ, ಈ ಪಟ್ಟಿ ಬಂದ ತಕ್ಷಣವೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸಹಜವಾಗಿ ಒಂದು ಮುಜುಗರ ಆಗಬಹುದು. ಅದೊಂದು ಕಡೆ ಇಟ್ಕೊಂಡು ಪ್ರಾಕ್ಟಿಕಲಿ ನೋಡ್ತಾರೆ. ಯಾವುದೇ ರಾಜಕಾರಣ ಪಕ್ಷ, ಯಾವುದೇ ಒಂದು ಪಕ್ಷದ ಹೈಕಮಾಂಡ್ ಅಂತ ಇದ್ದಾಗ ಅವರು ಪ್ರಾಕ್ಟಿಕ್ಯಾಲಿಟಿ, ಇವತ್ತಿನ ವಾಸ್ತವ ಏನಿದೆಯಪ್ಪ, ಸಿದ್ದರಾಮಯ್ಯ ಎನ್ನುವುದು ಡಿ.ಕೆ. ಶಿವಕುಮಾರ್ ಅವರಿಗಿಂತ ದೊಡ್ಡ ಶಕ್ತಿ ಕರ್ನಾಟಕದಲ್ಲಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಹಿಂದ ಅಂತಾರೆ ಅವರು, ಸತೀಶ್ ಜಾರಕಿಹೊಳಿ ಅಂತಾರೆ, ಅವ್ರ ಮಗ ಇವ್ರು ಬಿಟ್ಟರೆ ಇವರೇ ಸತೀಶ್ ಜಾರಕಿಹೊಳಿ ಲೀಡ್ರ್ ಅಂತಾರೆ, ರಾಜಣ್ಣ ಅಂತಾರೆ, ಮಹದೇವಪ್ಪ ಅಂತಾರೆ, ಆಯಿತಾ, ಇನ್ಯಾರೋ ಜಮೀರ್ ಅಹಮದ್ ಖಾನ್ ಅಂತಾರೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ. ಈ ಮೂರು ನಾಯಕರ ಶಕ್ತಿ ಸಿದ್ದರಾಮಯ್ಯನವರ ಹಿಂದೆ ಇದೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯನವ್ರು ನೋಡಿ ಯಾವಾಗಲೂ ಕಂಫರ್ಟಬಲ್, ಅವ್ರು ಯಾವಾಗಲೂ ಆ ಪೈಲಟ್ ಪೊಸಿಷನಲ್ಲೇ ಇರ್ತಾರೆ. ಅವರು ಒಬ್ಬ ಒಂದು ರಥವನ್ನು ಮುಂದೆ ಕೂತ್ಕೊಂಡು ನಡೆಸ್ತಾನಲ್ಲ, ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರು ಇರ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಪರಿಸ್ಥಿತಿ ಹಾಗಲ್ಲ. ನೆಕ್ಸ್ಟ್ ಎಲೆಕ್ಷನ್ ನೋಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಚಿತ್ರಣ ಏನು ಬೇಕಾದರೂ ಆಗಬಹುದು. ಗೆಲ್ತಾರೆ ಸೋಲ್ತಾರೆ ಗೊತ್ತಿಲ್ಲ. ಅಕಸ್ಮಾತ್ ಆವಾಗಿದ್ದಾಗಲೂ ಕೂಡ ಇದೇ ಸಿದ್ದರಾಮಯ್ಯನವ್ರ ಕಡೆಯವರು ಸಿದ್ದರಾಮಯ್ಯನವರ ಮುಂದೆ ಇಟ್ಟು ಲಾಬಿ ಕೂಡ ಮಾಡಬಹುದು. ಸೊ ಈ ಕಾರಣಗಳಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶನೇ ಕೊಡ್ತಿಲ್ಲ. ಅವಕಾಶ ಕೊಟ್ಟುಬಿಟ್ರೆ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಕೇಳುವ ಪ್ರಶ್ನೆಗಳಿಗೆ ಕೆಲವಕ್ಕೆ ಉತ್ತರ ಇರಬಹುದು, ಕೆಲವಕ್ಕೆ ಉತ್ತರ ಇಲ್ಲ. ಸೊ ಆ ಎಮೋಷನಲ್ ಒಂದು ಡಿಬೇಟ್ ಇರುತ್ತಲ್ಲ, ಅಲ್ಲಿ ಆ ಎಮೋಷನಲ್ ಒಂದು ಟಾಕ್ ಫೈಟ್ ಇರುತ್ತಲ್ಲ, ಆ ಭಾವನಾತ್ಮಕ ಮಾತುಗಳ ವಿನಿಮಯ ಇರುತ್ತಲ್ಲ, ಅದನ್ನು ಯಾಕೆ ನಾವು ಇಟ್ಕೊಳ್ಳೋಣ, ಸದ್ಯಕ್ಕೆ ಅವಾಯ್ಡ್ ಮಾಡಿಬಿಡೋಣ. ಯಾವುದೋ ವೆಸ್ಟ್ ಬೆಂಗಾಲ್ ಚುನಾವಣೆ ಬರುತ್ತೆ, ಯಾವುದೋ ತಮಿಳ್ನಾಡು ಚುನಾವಣೆ ಅಂತಾರೆ, ಕೇರಳ ಎಲೆಕ್ಷನ್ ಅಂತಾರೆ. ಸೊ ವೆಯ್ಟ್ ಮಾಡೋಣ ಅಲ್ಲಿವರೆಗೂ, ಆಮೇಲೆ ನೋಡ್ಕೊಳ್ಳೋಣ. ಡಿ.ಕೆ. ತಾನೆ, ನಮ್ಮ ಹುಡುಗ ತಾನೆ, ಸ್ವಲ್ಪ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿಬಿಡೋಣ ಅಂತ ಇದ್ದಿರಬಹುದು. ಸಂಕ್ರಾಂತಿ ಮುಗಿದ ಮೇಲೂ ಕೂಡ ಯಥಾಸ್ಥಿತಿ ಸ್ಟೇಟಸ್ ಕೋ ಮುಂದುವರಿತಾ ಇದೆ. ಇಲ್ಲಿ CM ಡಿ.ಕೆ. ಶಿವಕುಮಾರ್ ಒತ್ತಾಯಕ್ಕೂ ಕೂಡ ವರಿಷ್ಠರ ಮಾನ್ಯತೆ ಸಿಗ್ತಾ ಇಲ್ಲ. 3 ದಿನ ವೆಯ್ಟ್ ಮಾಡಿದ್ದಾರೆ. ನೀವು ಯೋಚನೆ ಮಾಡಿ ನೋಡ್ಬಿಡಿ, ಒಂದು ರಾಜ್ಯದ CM ಡಿ.ಕೆ. ಅನ್ನೋದು ಬಿಟ್ಬಿಡಿ, ಒಂದು ರಾಜ್ಯದ CM 3 ದಿನಗಳ ಕಾಲ ದೆಹಲಿಯಲ್ಲಿ ಇದ್ದರು. ಯಾವುದೇ ಹೈಕಮಾಂಡ್ ಅಂತ ಕಡಿದು ಕಟ್ಟೆ ಹಾಕುವಂಥ ಕೆಲಸ ಏನೂ ಮಾಡ್ತಿರಲ್ಲ ಅಲ್ಲಿ. ನೋ, ರಾಂಗ್. ಕಡಿದು ಕಟ್ಟೆ ಹಾಕುವಂಥ ಕೆಲಸ ಏನೂ ಮಾಡ್ತಿರಲ್ಲ. 5 ನಿಮಿಷ 3 ದಿನಗಳಲ್ಲಿ 72 ಗಂಟೆಗಳಲ್ಲಿ ಡಿ.ಕೆ. ಶಿವಕುಮಾರ್ಗೋಸ್ಕರ 5 ನಿಮಿಷ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು. ಯಾರೂ ಅಷ್ಟು ಬ್ಯುಸಿ ಇರಲ್ಲ ರೀ, ಲೈಫಲ್ಲಾದರೂ ಅಷ್ಟೇ. ಪ್ರಯಾರಿಟಿ ಮ್ಯಾಟರ್ಸ್ ಅಷ್ಟೇ, ಆದ್ಯತೆ ಅಷ್ಟೇ ಇಲ್ಲಿ ಮುಖ್ಯ. ಯಾರು ಅಷ್ಟು ಬ್ಯುಸಿ ಇದ್ದುಬಿಟ್ಟು ನಾನು ಸಿಗೋಕ್ಕಾಗಲ್ಲ, ನಾನು ಅಲ್ಲಿ ಬ್ಯುಸಿ ಇದ್ದೀನಿ, ಇಲ್ಲಿ ಬ್ಯುಸಿ ಇದ್ದೀನಿ, ಆ ಮೀಟಿಂಗ್ ಸುಳ್ಳು.
ಶುದ್ಧಾನುಶುದ್ಧ ಸುಳ್ಳದು. ವಿಚಾರ ಏನು? ಫೇಸ್ ಮಾಡಿದ್ರೆ ಡಿಸಿಷನ್ಗೆ ಬರಬೇಕಾಗುತ್ತೆ. ಡಿಸಿಷನ್ಗೆ ಬಂದರೆ ಡಿ ಕೆ ಶಿನ CM ಕೂರಿಸಿ ಡಿ ಕೆ ಶಿನ ಖುಷಿಪಡಿಸಬಹುದು. ಹಿಂದೆ ಒಂದು 7-8 ಜನ ಶಾಸಕರಿದ್ದಾರಲ್ಲ, ಅವ್ರಿಗೂ ನಾವು ಅವರ ಮನವನ್ನು ಮುದಗೊಳಿಸಬಹುದು. ಆದರೆ ಸಿದ್ದರಾಮಯ್ಯನವ್ರ ಕಡೆಯವರು ದೊಡ್ಡ ಒಂದು ಪಟಾಲಂ ದಂಡು ಕಟ್ಕೊಂಡು ಬಂದುಬಿಟ್ರೆ ನಾವು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೇ ಆ ಅವಕಾಶ ಅವರು ಕೊಡ್ತಾ ಇಲ್ಲ. ಮತ್ತೆ ಮತ್ತೆ ಪ್ರಯತ್ನ ಪಟ್ಟರು ಕೂಡ ಸಿಗ್ತಾ ಇಲ್ಲ. ಇಲ್ಲಿ ದಾವೋಸ್ ಪ್ರವಾಸವನ್ನೇ DCM ರದ್ದು ಮಾಡ್ಕೊಂಡ್ಬಿಟ್ಟಿದ್ರು. ಸಿಗ್ತಾರೇನೋ ಇದು ರಾಂಗ್. ಸಿಗಲ್ಲ ಅಂತ ಹೇಳಿಬಿಡಬೇಕು. ಸತಾಯಿಸಬಾರ್ದು ಒಬ್ಬ ಮನುಷ್ಯನಿಗೆ, ಯಾರಿಗೆ ಆಗಲಿ ಅದು, ಹೂ ಎವರ್ ಇಟ್ ಮೇ ಬಿ. DK ಶಿ ಪೊಸಿಷನ್ ಸಿದ್ದರಾಮಯ್ಯನವ್ರು ಇದ್ದರೂ ಇದೇ ಮಾತೆ, ಸತಾಯಿಸಬಾರ್ದು ಒಬ್ಬ ಮನುಷ್ಯನಿಗೆ. ಆಗಲ್ಲಪ್ಪ, 1 ವರ್ಷ ಸುಮ್ಮನೆ ಇದ್ದುಬಿಡು, ನೀನೇನು ಹೇಳಿದ್ರೂ ಆಗಲ್ಲ. ಇವರು ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಿಸ್ಬೇಕಾದ್ರೆ ಏನು ಪ್ರಾಮಿಸ್ ಯಾರಿಗೆ ಮಾಡಿದ್ರೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಸತಾಯಿಸ್ತಾ ಇದ್ದಾರೆ. ಇಲ್ಲಿ ಬಹಳ ನಿರಾಸೆಯಿಂದಾನೆ ದೆಹಲಿಯಿಂದ DK ಶಿವಕುಮಾರ್ ವಾಪಸ್ಸಾಗಿರೋದು. ಸದ್ಯಕ್ಕಂತೂ ಬದಲಾವಣೆ ಇಲ್ಲ ಅಂಥೇಳಿ ಈ ಒಂದು ವಿಷಯ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದೆ. ಹೇಗಾದರೂ ಮಾಡಿ ತಮ್ಮ ಆಸೆ ಈಡೇರಿಸ್ಕೊಳ್ಬೇಕು ಅಂತೇಳಿ ರಾಹುಲ್ ಕಡೆಯಿಂದ ತಮ್ಮ ಆಸೆಗೆ ಒಂದು ಹಸಿರು ಮುದ್ರೆಯನ್ನು ಒತ್ತಿಸಬೇಕು ಅಂತೇಳಿ ಹಠ ಇಟ್ಕೊಂಡಿದ್ದಾರೆ. ಆದರೆ ಸದ್ಯಕ್ಕಂತೂ ಆ ಒಂದು ಆಸೆ ಈಡೇರುವಂತೆ ಕಾಣಿಸ್ತಾ ಇಲ್ಲ. ರಾಜಕಾರಣ ಮಾಡಬೇಕು, ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡ್ತಾರೆ. ಇದರಲ್ಲಿ ಏನು ತಪ್ಪೇನಿಲ್ಲ. ಯಾರನ್ನು ಭೇಟಿ ಮಾಡಬೇಕು, ನಮ್ಗೆ ಯಾರಿಗೆ ಅನುಕೂಲಕ್ಕೆ ನಮ್ಮನ್ನು ಭೇಟಿ ಮಾಡಬೇಕು, ನಾವು ಕೇಳಿರ್ತೀವಿ, ನಾವು ಮಾಡ್ತೀವಿ. ಬರೋದೇ ಸರ್ಕಾರದ ಕೆಲಸಕ್ಕೆ, ಪಕ್ಷದ ಕೆಲಸಕ್ಕೆ, ನಮ್ಗೆ ರಾಜಕೀಯಕ್ಕೋಸ್ಕರ ನಾವು ಇಲ್ಲಿ ಬರೋದು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದೀರಾ ಅಂತ ಹಂಗಾದ್ರೆ ಸರ್? ಐ ಕಾಂಟ್ ಡಿಸ್ಕ್ಲೋಸ್. ತಿಳಿಸ್ಕೊಳ್ಳೋಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂತು DK ಶಿವಕುಮಾರ್ ಅವ್ರದ್ದು? ಅಂದರೆ ಪ್ರಾಕ್ಟಿಕಾಲಿಟಿ ಕಡೆಗೆ ಹೈಕಮಾಂಡ್ ಕೂಡ ಹೋದಂತಿದೆ. ಇತ್ತೀಚಿನ ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆಗಳ ಸೋಲಾಗಬಹುದು, ಬೇರೆ ರಾಜ್ಯಗಳ ಚುನಾವಣಾ ಸೋಲಾಗಬಹುದು. ಇದರ ಜೊತೆಗೆ ಅಂದರೆ ಈಗ ಯಾವುದೇ ಪಕ್ಷ ಆದರೂ ಇದೇ ಮಾತೆ, ಕಾಂಗ್ರೆಸ್ಗೆ ಸಂಪನ್ಮೂಲ ರಾಜ್ಯಗಳು ಅಂತ ಸದ್ಯಕ್ಕೆ ಉಳ್ಕೊಂಡಿರೋದು ಅದು ಈ ಕಡೆ ಕರ್ನಾಟಕ, ಆ ಕಡೆ ತೆಲಂಗಾಣ, ಮೇಜರಾಗಿ ನಾನು ಹೇಳ್ತಿರೋದು. ಇದರ ಮಧ್ಯದಲ್ಲಿ ಕರ್ನಾಟಕದಲ್ಲೂ ಒಂದು ಅಧ್ವಾನ ಬೇಕಾ ನಮಗೆ? ಏನೋ ನಾಯಕತ್ವ ಬದಲಾವಣೆ ಮಾಡೋಕ್ಕೆ ಹೋಗೋದು, ಗಲಾಟೆಗಳಾಗೋದು, ಅದರಿಂದ ಬಂಡಾಯಗಳಾಗೋದು, ಸರ್ಕಾರ ಬಿದ್ದು ಹೋಗೋದು, ಇನ್ಯಾರೋ ಗುಂಪುಗಾರಿಕೆ ಮಾಡೋದು, ಇದ್ರ ಮಧ್ಯದಲ್ಲಿ ಇನ್ಯಾವುದೋ ಪಕ್ಷ ಎಂಟ್ರಿ ಆಗಿ ಲಾಭ ಪಡ್ಕೊಳ್ಳೋದು. ಆ ಕಾರಣಕ್ಕೇ DK ಶಿವಕುಮಾರ್ ಅವ್ರನ್ನ ಒಂದು ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ನಿರಾಕರಿಸ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅಂತ? ರಮಕಾಂತ್, ಇಲ್ಲಿ ನೀವು ಹೇಳಿದಾಗೆ ಬಹಳ ಸ್ಪಷ್ಟವಾಗೇ ಇದೆ. ಇಲ್ಲಿ ಹೈಕಮಾಂಡ್ ಬೇರೆ ಚುನಾವಣೆಗಳಿರಬಹುದು ಅಥವಾ ನರೇಗಾ ಹೋರಾಟದಲ್ಲಿ ಅವರು ಬ್ಯುಸಿ ಆಗಿರಬಹುದು, ಆದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಆಗಿರೋದಿಲ್ಲ. ಯಾಕೆಂದರೆ ಒಂದು 5-10 ನಿಮಿಷಗಳ ಕಾಲ DCM DK ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡುವಷ್ಟು ಬ್ಯುಸಿ ಏನೋ ಅವರು ಇರೋದಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ನೀವು ಹೇಳಿದಾಗೆ ಅವರು ಒಂದು ಸಾರಿ ಏನಾದರೂ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದೇ ಆದರೆ ಆಗೇನಾಗತ್ತೆ, ಸಹಜವಾಗಿ ಒಂದು ಡಿಸಿಷನ್ಗೆ ಬರಬೇಕಾಗತ್ತೆ. DK ಶಿವಕುಮಾರ್ ಅವ್ರಿಗೆ ಇಲ್ರಿ, ನಿಮಗೆ ಇವತ್ತು ಮುಂದಿನ ತಿಂಗಳು ಈ ದಿನಾಂಕಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತನಾದರೂ ಹೇಳಬೇಕಾಗತ್ತೆ. ಅಥವಾ ಈಗ ಸದ್ಯಕ್ಕೆ ಆಗೋದಿಲ್ಲಪ್ಪ, ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಅನ್ನುವಂಥ ಒಂದು ಮಾತನ್ನಾದರೂ ಹೇಳಬೇಕಾಗತ್ತೆ. ಇಲ್ಲಿ ಒಂದನ್ನು ನೀವು ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಕಷ್ಟ, ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಕೂಡ ಕಷ್ಟ ಆಗತ್ತೆ. ಕಾರಣ ಈ ಕಡೆ ಹೇಳಿದ್ರೆ ಆ ಕಡೆ ಸಿಟ್ಟಾಗತ್ತೆ, ಆ ಕಡೆಗೆ ಹೇಳಿದ್ರೆ DK ಶಿವಕುಮಾರ್ ಅವರು ಆಪ್ತರಿಗೆ ಇಲ್ಲಿ ಅಸಮಾಧಾನಗಳಿಗೆ ಕಾರಣ ಆಗತ್ತೆ. ಇದು ಪಕ್ಷ ಮತ್ತು ಸರ್ಕಾರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದು ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು, ಸರ್ಕಾರವನ್ನು ಬೀಳಿಸುವಷ್ಟರ ಮಟ್ಟಿಗೆ ಬೇಕಾದರೂ ಹೋಗಬಹುದು. ಅಂತಹ ಒಂದು ಪರಿಸ್ಥಿತಿ ಈ ಸಂದರ್ಭದಲ್ಲಿದೆ. ಹಾಗಾಗಿ ಸುಮ್ಮನೆ ನಾವು ಪೇಸ್ ಮಾಡಿ ಅವರನ್ನು ಯಾಕೆ ಮೈ ಮೇಲೆ ವಿವಾದವನ್ನು ಹೇಳ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಇಲ್ಲಿ ಈ ರೀತಿಯಾಗಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡದೆ ನಿರಾಕರಣೆಯನ್ನು ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟ. DK ಶಿವಕುಮಾರ್ ಅವ್ರಿಗೆ ಒಂದು ಆಸೆ ಇತ್ತು, ಮೈಸೂರಿನಲ್ಲಿ ಯಾವಾಗ CM DCM ಇಬ್ಬರನ್ನು ಕೂಡ ರಾಹುಲ್ ಗಾಂಧಿ ಅವರು ಕೇವಲ 1-2 ನಿಮಿಷಗಳ ಕಾಲ ಏರ್ಪೋರ್ಟ್ನಲ್ಲೇ ಭೇಟಿ ಮಾಡ್ತಾರೆ, ಆಗ DK ಶಿವಕುಮಾರ್ ಅವರು ಕೂಡ ತಮ್ಮ ಆಸೆಯನ್ನು ಅವರ ಮುಂದೆ ಇಡ್ತಾರೆ. ನೀವು ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂಥ ಭರವಸೆಯನ್ನು ರಾಹುಲ್ ಗಾಂಧಿ ಅವರು ಕೊಡ್ತಾರೆ. DK ಶಿವಕುಮಾರ್ ಅವ್ರಿಗೆ ಒಂದು ಆಸೆ ಸಿಕ್ಕುತ್ತೆ. ಆಗ ರಾಹುಲ್ ಗಾಂಧಿ ಅವರು ಸಿಕ್ಬಿಟ್ರಪ್ಪ, ನನಗೆ 1 ನಿಮಿಷ ಆಗಲಿ ಅಥವಾ 30 ಸೆಕೆಂಡ್ ಆಗಲಿ ನನಗೆ ಈಗ ಸಿಕ್ಕಿದ್ದಾರೆ, ಮಾತು ಕೊಟ್ಟಿದ್ದಾರೆ, ನಾನು ದೆಹಲಿಗೆ ಹೋಗ್ತಿದ್ದಾಗೆ ನನ್ನ ಕೆಲಸ ಆಗಬಹುದು, ಇವತ್ತಲ್ಲ ಇನ್ನೊಂದೆರಡು ದಿನಗಳ ಕಾಲ ಲೇಟ್ ಆಗಬಹುದು, ಆದರೆ ನನ್ನ ಕೆಲಸ ಆಗೇ ಆಗುತ್ತೆ ಅನ್ನುವಂಥ ಒಂದು ಭರವಸೆ, ವಿಶ್ವಾಸ ಅವರಲ್ಲಿ ಬರುತ್ತೆ. ಆ ಕಾರಣಕ್ಕೆ ಅವರು ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಅಸ್ಸಾಂ ವೀಕ್ಷಕರ ಸಭೆಯ ಸಂದರ್ಭದಲ್ಲೂ ಕೂಡ ಹೋಗಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರೆ, ನಿಮ್ಮ ಜೊತೆ ಪ್ರತ್ಯೇಕವಾಗಿ ಮಾತನಾಡಬೇಕು, ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಆದರೆ ರಾಹುಲ್ ಗಾಂಧಿ ಅವರಿಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಿರುವಂಥದ್ದು, ನೀವು ಹೇಳಿದಾಗೆ ಪೇಸ್ ಮಾಡಿದ್ದೆ ಆದರೆ ಅದರ ಒಂದು ಪರಿಸ್ಥಿತಿಯ ಲಾಭ ನಷ್ಟಗಳನ್ನು ಮುಂದೆ ಎದುರಿಸಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಹಾಗಾಗಿ DK ಶಿವಕುಮಾರ್ ಅವರೀಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.